ಶ್ರೀ ಗುರುಭ್ಯೋ ನಮಃ. ತ್ರೇತಾಯುಗದಲ್ಲೇ ಅಲ್ಲ, ಭಾರತ ದೇಶ ಯಾವಾಗಲೂ ಆಗರ್ಭ ಶ್ರೀಮಂತವಾಗಿರುವಂಥ ದೇಶವೇ. ಅಂತಂದರೆ ನಾನು ಅಯೋಧ್ಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕೆಲವು ಜನಕ್ಕೆ ನೆನಪು ಬಂದಿರುತ್ತೆ. ಯಾವ ನೆನಪು ಬಂದಿರುತ್ತೆ? ನಮ್ಮ ಕರ್ನಾಟಕದ ಹಂಪಿ, ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ನೆನಪು ಬಂದಿರುತ್ತೆ. ಅದು ಎಷ್ಟು ಸೈನ್ಯ ಬಲ ಇತ್ತು, ಎಷ್ಟು ಸಂಪತ್ತಿತ್ತು, ಪ್ರಜೆಗಳೆಲ್ಲರೂ ಎಷ್ಟು ಧರ್ಮಬದ್ಧವಾಗಿ ಇರ್ತಾಯಿದ್ರು. ಯಾರು ಶ್ರೀಕೃಷ್ಣ ದೇವರಾಯರು ರಚನೆ ಮಾಡಿರುವಂಥ ಮುಕ್ತಿಕಾ ಮೌಲ್ಯ ಅನ್ನುವಂಥ ಗ್ರಂಥದಲ್ಲಿ ಆತನ ಪ್ರಜೆಗಳು ಪ್ರಕೃತಿ ಸಂಪತ್ತು ಎಷ್ಟು ಮಧುರವಾಗಿ ರಚನೆ ಮಾಡಿದ್ದಾರೆ ಅಂತಂದರೆ, ನಮಗೆ ಇವಾಗೆಲ್ಲರೂ ಪುಸ್ತಕ ಓದುವಂಥ ಅಭ್ಯಾಸನೇ, ಗ್ರಂಥಗಳ ಪಠಣೆ, ಪುಸ್ತಕ ಓದುವಂಥ ಅಭ್ಯಾಸನೇ ಹೋಗಿದೆ. ಅದರಲ್ಲೂ ಸಂಸ್ಕೃತ ಭಾಷೆ ಅನ್ನುವಂಥದ್ದು ಯಾರಿಗೂ ಬರೋದಿರಲಿಲ್ಲ. ಈ ಎಲ್ಲ ಗ್ರಂಥಗಳು ಸಂಸ್ಕೃತ ಭಾಷೆಯಿಂದ ಇರೋದ್ರಿಂದ ಈಗ ನಮಗೆ ಸಂಸ್ಕೃತ ಭಾಷೆ ಬರದೇ ಇರೋದ್ರಿಂದ ಅನಂತವಾಗಿರುವಂಥ ಜ್ಞಾನವನ್ನು ನಾವು ಭಾಳನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್. ನಮಸ್ಕಾರಗಳು.